ನಮಸ್ಕಾರ ಎಲ್ಲರಿಗೂ. ಇವತ್ತು ಗದಗ್ನ ಮಹೇಂದ್ರ ಶೋರೂಮಿಗೆ ಬಂದಿದ್ದೀವಿ. ಸೊ ಬನ್ನಿ ಡೈರೆಕ್ಟಾಗಿ ಓನರ್ ಹತ್ರನೇ ಹೋಗಿ ಯಾವ್ದಾರು ಒಂದು ಟ್ರ್ಯಾಕ್ಟರ್ ಮಾಡೆಲ್ನ ಬಗ್ಗೆ ಮಾಹಿತಿ ಕೇಳೋಣ. ನಮಸ್ಕಾರ ರೈತ ಬಂಧುಗಳೇ, ನಾನು ಶ್ರೀ ಪ್ರಕಾಶ್ ಮೋಟರ್ಸ್ ಮಾಲೀಕ ಪ್ರಕಾಶ್ ಕರಿ ಗದಗ್. ಇವತ್ತು ನಾನು ನಿಮಗೆ ಮಹೇಂದ್ರ 265 DI XP ಪ್ಲಸ್ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಬನ್ನಿ. ಮಹೇಂದ್ರ 265 DI XP ಪ್ಲಸ್ ಅಂತ ಹೇಳಿ 35 HP ಅಂದ್ರೆ 35 HP ಕ್ಯಾಟಗರಿ ಒಳಗೆ ಬರ್ತೈತಿ. ಆರ್ಸಿಬಕ್ ಬಂದು 33 HP ಅಂತ ಆರ್ಸಿ ಸಿಗ್ತೈತಿ. ಪ್ಲಸ್ ಇದು 3 ಸಿಲಿಂಡರ್ ಒಳಗೆ ಬರ್ತೈತ್ರಿ ಗಾಡಿ. 3 ಸಿಲಿಂಡರ್ 3 ಸಿಲಿಂಡರ್ ಗಾಡಿ. ಏನ್ ಯೂಸ್ ಸರ್ 3 ಸಿಲಿಂಡರ್ ಅಂದ್ರೆ ಇದು ನಿಮ್ಗೆ ಡೀಸೆಲ್ ಅವರೇಜ್ ಮೈಲೇಜ್ ಜಾಸ್ತಿ ಇರ್ತೈತ್ರಿ ಗಾಡಿದು. ಡೀಸೆಲ್ ಅವರೇಜ್ ನಿಮ್ಗೆ ಕಡಿಮೆ ಅಂದ್ರೆ 12 ಕಿಲೋಮೀಟರ್ ಮೇಲೆ ಬರ್ತೈತಿ. 12 ಕಿಲೋಮೀಟರ್ ಖಾಲಿ ಗಾಡಿ ಬರ್ತೈತಿ. ಲೋಡ್ ಗಾಡಿ ಬಂದ್ಬಿಟ್ಟು ನಿಮ್ಗೆ 9-10 ಹಿಂಗೆಲ್ಲ ಅವರೇಜ್ ಸಿಗ್ತೈತಿ. ಇದು 3 ಸಿಲಿಂಡರ್ ಇರೋದ್ರಿಂದ ನಿಮ್ಗೆ ಇಂಜಿನ್ ಕೆಪಾಸಿಟಿ ಆಗ್ಲಿ, ಟ್ಯಾಂಕರ್ಗೆ, ಲೋಡರ್ಗೆ, ಇವು ಇದ್ರ ಏನ ಹಾಲೇಜ್ ವರ್ಕಿಗೆ ಮತ್ತೆ ಹರಗಕ್ಕ, ಬಿತ್ತಾಕ ಎಲ್ಲದಕ್ಕೂ ಯೂಸ್ ಐತದ 3 ಸಿಲಿಂಡರ್ ಇರೋದ್ರಿಂದ. ಟೈರ್ ಬಂದ್ಬಿಟ್ಟು 13/6/28 ಸೈಜ್ ಟೈರ್. ಈ 35 HP ಒಳಗ ಬೆಸ್ಟ್ ಇದು ಟೈರ್ ಒಳಗ. ಅಂದ್ರೆ ಇದು ಎಕ್ಸೆಲ್, ಮುಂದಿನ ಎಕ್ಸೆಲ್ ಬಿಲ್ ಟೈಪ್ ಐತಿ. ನಮಗ ಬಿತ್ತುವಾಗ ನಮಗ್ ಮ್ಯಾರಿ ಒಳಗ ಈಸಿಯಾಗಿ ಟರ್ನ್ ಆಗ್ಲಿಕ್ಕೆ ಬಾಳ ಹೆಲ್ಪ್ ಆಕೈತಿ. ಅಂದ್ರೆ ಇದು ಹೊಸದಾಗಿ ಹಾಕಿದಾರೆ. ಇದು ಅಂದ್ರ ಮೊದ್ಲೆಲ್ಲ ಸ್ಟೇಟ್ ಬರ್ತಿದ್ವಿ ಎಲ್ಲ ಎಕ್ಸೆಲ್. ಈಗ ಇದು ಬಿಲ್ ಆಕಾರ ಇರೋದ್ರಿಂದ ನಮ್ಮ ಕಡಿಮೆ ಜಾಗದೊಳಗ ಟರ್ನ್ ಆಗ್ತೈತಿ ಗಾಡಿ. ಆಮೇಲೆ ಪವರ್ಫುಲ್ ಇಂಜಿನ್ ಇದು ಮಹೇಂದ್ರ ಪ್ಯೂರ್ DI ಇಂಜಿನ್ ಇದು. ಹಂಗಾಗಿ ಇದ್ರ ಡೀಸೆಲ್ ಎವರೇಜ್ 12 ಕಿಲೋಮೀಟರ್ ಅಂತ ಹೇಳ್ತೀವಿ. ಸರ್ ಆಮೇಲೆ ಗೇರ್ ಬಾಕ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು PCM ಗೇರ್ ಬಾಕ್ಸ್ ಅಂತ ಹೇಳಿ. ಇದು PCM ಗೇರ್ ಬಾಕ್ಸ್ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಮೂವ್ಮೆಂಟ್ ಆಗ್ತೈತಿ ಗೇರ್. ಬೇರೆ ಕಡೆ ಸ್ವಲ್ಪ ದಿವಸಕ್ಕಾಗ್ಲಿ ಗೇರ್ ಬಾಕ್ಸ್ ರಿಪೇರಿ ಬರೋದಾಗ್ಲಿ ಬೇರೆ 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 ಕಂಪ್ನಿಗೆಲ್ಲ ಇರ್ತೈತಿ. ಇದು PCM ಗೇರ್ ಬಾಕ್ಸ್ ಏನೈತಿ ಬಾರಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೋದು. ಸ್ಮೂತ್ ಆಗಿ ಗೇರ್ ಬೀಳ್ತೈತಿ. ಆಮೇಲೆ ಗೇರ್ ಬಾಕ್ಸ್ ಜಗನೂ ಜಾಸ್ತಿ ಐತಿ ನಮ್ ಗಾಡಿ ಒಳಗ. ಮಹೇಂದ್ರದೊಳಗ ಗೇರ್ ಬಾಕ್ಸ್ ಡ್ರೈವಿಂಗ್ ಮಾಡೋ ಹೊತ್ತ ಸೆಂಟರ್ ಗೇರ್ ಇದ್ದಾಗ ನಮ್ಗೆ ಓಡಾಡ್ಲಿಕ್ಕೆ ಅದಕ್ಕೆ ಎಲ್ಲ ಒಳ್ಳೆ ಅವಕಾಶಗಳೈತಿ. ಇದ್ರೊಳಗ ಪ್ಲೇಸಸ್ ಜಾಸ್ತಿ ಐತಿ. ಎಷ್ಟು ಗೇರ್ ಬರುತ್ತೆ ಸರ್ ಇದು? ಫಾರ್ವರ್ಡ್ ಗೇರ್, 2 ರಿವರ್ಸ್ ಗೇರ್ ಬರ್ತೈತಿ. ಅಂದ್ರೆ 8 ಗೇರ್ ಮುಂದೆ ಹೋಗ್ತೈತಿ, 2 ಗಾಡಿ ರಿವರ್ಸ್. ಅದ್ರಾಗ ಹೈ ಗೇರ್ನೊಳಗ 4 ಗೇರ್ ಪ್ಲಸ್ 1 ರಿವರ್ಸ್. ಮೀಡಿಯಂ ಇದು ಸ್ಪೀಡ್ ಒಳಗ ರೆಗ್ಯುಲರ್ ಗೇರ್ ಒಳಗ 4 ಗೇರ್ ಫಾರ್ವರ್ಡ್ ಇರ್ತೈತಿ, 1 ಗೇರ್ ರಿವರ್ಸ್. ಅಂದ್ರೆ ಒಟ್ಟ 8 ಗೇರ್ ಫಾರ್ವರ್ಡ್, 2 ಗೇರ್ ರಿವರ್ಸ್. ಸರ್ ಇದು ಹೈಡ್ರಾಲಿಕ್ ಬಗ್ಗೆ ಸ್ವಲ್ಪ. ಇದು ಹೈಡ್ರಾಲಿಕ್ ಬಂದ್ಬಿಟ್ಟು ಮುಂಚೆ 1200 kg ಬರ್ತಿತ್ತು ಇದು. ಈಗ ಇದನ್ನ ಫುಲ್ ಹೆವಿ ಮಾಡಿದಾರೆ. 1500 ಕೆಪಾಸಿಟಿ ಲಿಫ್ಟ್ ಕೆಪಾಸಿಟಿ ಐತಿ. ಹಂಗಾಗಿ ಇದು ದೊಡ್ಡ ಗಾಡಿ ಇದೆಲ್ಲ ಮಾಡುವಂತ ಕೆಲಸ ಇದು ಮಾಡ್ತೈತಿ. ಹೌದು. ಅಟ್ಯಾಚ್ಮೆಂಟ್ ಎಲ್ಲ ಯಾವ ತರ? 3 ಲಿಂಕೇಜ್ ಇರೋದ್ರಿಂದ ಇದು ಎಲ್ಲಾ ಮಟೀರಿಯಲ್ ಯೂಸ್ ಆಕೈತಿ. ಎಲ್ಲ ಹೈಡ್ರಾಲಿಕ್ 3 ಲಿಂಕೇಜ್ ಏನ್ ಬರ್ತೈತಲ್ಲ ಎಲ್ಲದಕ್ಕೂ ಯಾವ ಮಟೀರಿಯಲ್ ಯೂಸ್ ಮಾಡಿದ್ರು ಈಗ ಇದ್ರಾಗ ನೇಗ್ಲೆ ಇರ್ಬೋದು, ಕುಂಟಿ ಇರ್ಬೋದು, ಕುರ್ಗಿ ಇರ್ಬೋದು, ಎಲ್ಲಾ ಆಪ್ಷನ್ಸ್ ಯೂಸ್ ಆಕೈತಿ ಗಾಡಿ. ಸರ್ ಆಮೇಲೆ ಇವಾಗ JCB ಅಟ್ಯಾಚ್ಮೆಂಟ್ ಅಂತ ಬಂದಾವ್, ಕ್ರೇನ್ ಅವನು ಮಾಡ್ಬೋದ್ರಿ. ಅಂದ್ರೆ ಈ HP ಕೆಪಾಸಿಟಿ ತಕ್ಕಂಗ ಮಾಡ್ಬೋದು. ಇದು ಟ್ರ್ಯಾಕ್ಟರ್ ನಾಗ ಇರುವಂತ ಎಲ್ಲಾ ಆಪ್ಷನ್ಸ್ ಈ ಗಾಡಿ ಒಳಗೈತಿ. ಹಂಗಾಗಿ ಅದಕ್ಕೂ ಬರ್ತೈತಿ. ನಮ್ಗೆ ಯಾವ ಕೆಪಾಸಿಟಿ ಅಟ್ಯಾಚ್ಮೆಂಟ್ ಯೂಸ್ ಆಗುತ್ತೆ ಅದನ್ನೆಲ್ಲ ಎಲ್ಲ ಯೂಸ್ ಮಾಡ್ಬೋದು. ಈಗಾಗಲೇ ನಮ್ದು 275 ಗಾಡಿಗೆ ಒಂದು ಕುಂದಿರ್ಸಿವಿ ಅಲ್ಲಿ ವರ್ಕ್ಶಾಪ್ ನಾಗ. ಅದು ಲೋಡರ್ ಗಿಡ್ರ ಎಲ್ಲ ಕುಂತೈತಿ. ಇದಕ್ಕಾದ್ರೂ ಕುಂದಿರ್ತೀವಿ. ಸರ್ ಆಮೇಲೆ ಹೊಲದಾಗೆಲ್ಲ ಪರ್ಫಾರ್ಮೆನ್ಸ್ ಹಂಗೆ ಸರ್? ಬೆಸ್ಟ್ ಸೂಪರ್ ಕೆಲಸ ಐತ್ರಿ. ಅದನ್ನ ಹೇಳಿದೆ ನಾನು ಆಗ್ಲೇ ನಿಮ್ಗೆ. ಹೈಡ್ರಾಲಿಕ್ ನ ಸಿಸ್ಟಮ್ ಹೆಂಗ್ ಇಡ್ತೀವಿ, ಒಂದ್ ಲೆವೆಲ್ ಗಿಟ್ರೆ ಅದ ಲೆವೆಲ್ಗೆ ಹರ್ಕೊಂತ ಹೋಗ್ತೈತಿ. ಇದಕ್ಕೆ ವರ್ಕ್ ಮಾಡ್ತೈತಿ. ಈಗ ನಾವು ಲೂಸ್ ಐತ್ಬಾ ಮಣ್ಣು ಅಂತ ಹೇಳಿ ನೇಗ್ಲ ಏನ ಇಂಪ್ಲಿಮೆಂಟ್ಸ್ ಇಳಿಯಲ್ಲ. ಆಮೇಲೆ ಹಾರ್ಡ್ ಐತ್ಬಾ ಅಂತ ಹೇಳಿ ಮ್ಯಾಲೆ ಹಾರ್ಕೊಂತ ಹೋಗಂಗಿಲ್ಲ. ಒಂದ್ ಲೆವೆಲ್ ಒಳ್ಳೇದ ಇದೈತ್ರಿ. ಆಮೇಲೆ ಪದೇ ಹೈಡ್ರಾಲಿಕ್ ಕೈನ ಯೂಸ್ ಮಾಡುವಂತ ನೆಸೆಸಿಟಿ ಇಲ್ಲ ಈ ಗಾಡಿ. ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಇದು ಪವರ್ ಸ್ಟೀರಿಂಗ್ ಸರ್. ಬೇರೆ ಕಂಪ್ನಿಗೆ ನಮ್ ಕಂಪ್ನಿಗೆ ಇದನ್ನ ಕಂಪೇರ್ ಮಾಡಿ ನೋಡಿದ್ರೆ ನಮ್ದು ಕಂಪ್ನಿ ಪವರ್ ಸ್ಟೀರಿಂಗ್ ಡ್ಯುಯಲ್ ಆಕ್ಟಿವ್ ಐತಿ. ಅಂದ್ರೆ ಎಲ್ಲಾ ಕಂಪ್ನಿ ಒಳಗುನು ಇದು ಏನ್ ತೋರಿಸ್ತೀನಲ್ಲ, ಈ ಪವರ್ ಸ್ಟೀರಿಂಗ್ ಇಂದ ಒಂದ ಕಡೆ ಇರ್ತೈತಿ, ಸಿಂಗಲ್ ಆಕ್ಟಿವ್ ಇರ್ತೈತಿ. ಇದು ಡಬಲ್ ಆಕ್ಟಿವ್ ಈ ಕಡೆ ಗಾಲಿಗೂ ಐತಿ. ಬರ್ರಿ ಸರ್ ಇಲ್ಲಿ ತೋರಿಸ್ತೇನೆ. ಇಲ್ಲ ಐತಿ ನೋಡ್ರಿ. ಈ ಗಾಲಿನ ಪವರ್ ಸ್ಟೀರಿಂಗ್ ಅಂಡರ್ನಾಗ ಕೆಲಸ ಮಾಡೋದ್ರಿಂದ ಡಬಲ್ ಆಕ್ಟಿವ್ ಪವರ್ ಸ್ಟೀರಿಂಗ್ ಇರೋದ್ರಿಂದ ನಿಮ್ಗ ಗಾಡಿ ಕಂಟ್ರೋಲ್ ಇರ್ತೈತಿ. ಲಾಕ್ ಆತು, ತಿರ್ಗಸಕ್ ಬರ್ಲಿಲ್ಲ, ಗಾಡಿ ಬಂದಾದ್ಮೇಲೆ ಅಂತಾರಲ್ಲ, ಯಾವ್ದೋ ಪ್ರಾಬ್ಲಮ್ ಈ ಗಾಡಿ ಒಳಗೆ ಸೇಫ್ ಆಗಿರ್ತೈತಿ. ಮತ್ತೆ ಇದಕ್ಕೆ ವಾರಂಟಿ ಗ್ಯಾರಂಟಿ ಏನೈತಿ? ಇಲ್ಲ ಐತಿ ನೋಡಿ ಸರ್. 6 ವರ್ಷ ವಾರಂಟಿ ಕೊಡ್ತೀವ್ರಿ. ಇದನ್ನ ನಾವು ಕಂಪ್ನಿಯಿಂದ 6 ವರ್ಷ ವಾರಂಟಿ, ಮಹೇಂದ್ರ ಕಂಪ್ನಿಯಿಂದ 6 ವರ್ಷ ವಾರಂಟಿ ಕೊಡ್ತೀವ್ರಿ. ಇದು ಸಿಸ್ಟಮ್ ಕಂಪ್ನಿ ಒಳಗ ವರ್ಕ್ ಹಾಕಿರ್ಬೇಕ್ರಿ. ಯಾಕಂದ್ರೆ ಒಬ್ಬೊಬ್ರು ಎಲ್ಲೇ ಹೊರಗಡೆ ಸರ್ವಿಸ್ ಮಾಡ್ಬಿಟ್ಟು ಅದು ಯಾವ್ದೋ ಆಯಿಲ್ ಹಾಕಿದೆ, ಇನ್ನೊಂದ್ ಏನಾರ ಮಾಡಿ ಮಾಡಿಸಿದೆ, ಯಾವ್ದಾರ ಪಾರ್ಟ್ ಚೇಂಜ್ ಮಾಡಿದೆ ಅಂದ್ರೆ ವಾರಂಟಿ ಒಳಗ್ ಬರಲ್ರಿ. ಇದು ಕಂಪ್ನಿ ಸರ್ವಿಸ್ ಇದ್ರೊಳಗನ ಇತ್ತಂದ್ರೆ 6 ವರ್ಷ ಮಟ್ಟ ಇದು ಟ್ರ್ಯಾಕ್ಟರ್ ವಾರಂಟಿ ಕೊಡ್ತೀವಿ ಸರ್. ಇದು ಪ್ರೈಸ್ ಬಗ್ಗೆ ಬಂದ್ರೆ ಈ 35 HP ಸೀರೀಸ್ ಒಳಗನ
ಬೆಸ್ಟ್ ಪ್ರೈಸ್ ಐತಿ ಗಾಡಿದ. ಹಾ. ಈಗ ನಾವು ಲೋನಿಂದ ಹೆಂಗಿರ್ತೈತಿ, ಬ್ಯಾಂಕಿಂದು, ಸೊಸೈಟಿದು, ಮತ್ತ ಆಮೇಲೆ ಒಮ್ಮೆ ಎಕ್ಸ್ಚೇಂಜ್ ಇರ್ತಾರ, ಆ ಕಂಪ್ನಿ ಹೆಂಗ್ ಬರ್ತೈತಿ ಅದ್ರ ಮೇಲೆ ಅನುಕೂಲ ಮಾಡ್ಕೊಡ್ತೀವಿ. ಲೋನ್ ಫೆಸಿಲಿಟೀಸ್ ಐತಿ. ಲೋನ್ ಫೆಸಿಲಿಟಿ ಐತಿ. ನಿಮ್ ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದ್ರೆ ನಾವು ಲೋನ್ ಇಂಟ್ರೆಸ್ಟ್ ನ ಕಡಿಮೆ ಮಾಡ್ಕೊಡ್ತೀವಿ. ಈಗ ಲೋನಿನ ಇಂಟ್ರೆಸ್ಟ್ ಒಳಗ ಸ್ಟ್ರಕ್ಚರ್ ಅಂತಂದ್ ಒಂದ್ 2-3 ಸ್ಕೀಮ್ ಅದು 5% ಇಂದ ಹಿಡಿದು 9% ಮಟ್ಟನು ಸಿಗ್ತೈತಿ. ಅವೆಲ್ಲ ಸ್ಕೀಮು ಆಗ್ಲಿ, ಆಮೇಲೆ ಪಾಸಿಂಗ್ ಇನ್ಶೂರೆನ್ಸ್ ನೊಳಗ ಅದ್ರಾಗೆಲ್ಲ ನಿಮ್ ಚಾನಲ್ ಮುಖಾಂತರ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಜೊತೆಗೆ ಈಗ ಇದ್ರಾಗ ಒಂದ್ 50,000 ರೂಪಾಯಿ ತಗೊಂಬಂದ್ರೆ ನಾ ಇದ್ರ ಲೋನ್ ಗಿನ್ ಎಲ್ಲ ನಾವು ಮಾಡಿಸ್ಕೊಟ್ಬಿಡ್ತೀವಿ. ಲೋನಿಂದ ಎಲ್ಲ ಪಾಸಿಂಗ್ ಇನ್ಶೂರೆನ್ಸ್ ನಮ್ ಶೋರೂಮ್ ಇಂದ ಮಾಡ್ಕೊಡಂಗ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಮಾಹಿತಿ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.